ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಹಾಹಾಕಾರ ಇವತ್ತು ಕಾಣ್ತಾ ಇದೆ. ಬಹುಶಃ ಈ ರೀತಿಯ ಹಾಹಾಕಾರಕ್ಕೆ ನೇರವಾಗಿ ನನಗೆ ಅನಿಸುವಂಥದ್ದು ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ ಪ್ರವೃತ್ತಿ. ಬಹುಶಃ ಇದನ್ನು ಅವರು ಯಾಕಂದರೆ ಇಸ್ರೇಲ್ಗೆ ಹೋದಂಥ ಸಂದರ್ಭದಲ್ಲಿ ಇವರಿಗೆ ಪ್ರಧಾನಮಂತ್ರಿಗಳಿಗೆ ಈ ವಾರ್ನ ಮಾಹಿತಿ ಇರಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ಇವತ್ತು ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ ಒಂದು ಕಡೆ ಡೊಮೆಸ್ಟಿಕ್ಗೆ ಬೇಕಾಗಿರುವಂಥ ಗ್ಯಾಸ್ ಇರ್ಬೋದು, ಮತ್ತು ಪಬ್ಲಿಕಲ್ಲಿ ಆಸ್ಪತ್ರೆಗಳಿಗಿರ್ಬೋದು, ಹೋಟೆಲ್ಸ್ಗಿರ್ಬೋದು, ಮತ್ತೊಂದಕ್ಕಿರ್ಬೋದು, ಇದರ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡಿದ್ದರೆ ಬಹುಶಃ ಈ ರೀತಿಯ ಪರಿಸ್ಥಿತಿ ನೋಡಲಿಕ್ಕೆ ಸಾಧ್ಯತೆ ಇರ್ತಾ ಇರಲಿಲ್ಲ. ಆದರೆ ಇವತ್ತೇನಾಗಿದೆ, ಕೇಂದ್ರ ಸರ್ಕಾರ ಇದರ ತೀವ್ರತೆಯನ್ನು ಅರ್ಥ ಮಾಡಿಕೊಳ್ಳದೆ ಸುಳ್ಳುಗಳ ಸರ್ಮಾಲೆಗಳನ್ನು ಇವತ್ತು ಹರಡ್ತಾ ಇದ್ದಾರೆ. ಸೊ ಇದರಿಂದ ಜನ ಎಚ್ಚೆತ್ತುಕೋಬೇಕಾಗುತ್ತೆ, ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡತಕ್ಕಂಥದ್ದು, ಮತ್ತು ಯಾವುದಾದ್ರೂ ರೀತಿಯಲ್ಲಿ ಈ ಪ್ರಾಡಕ್ಟ್ಸನ್ನು, ಪೆಟ್ರೋಲಿಯಂ ಪ್ರಾಡಕ್ಟ್ಸನ್ನು ಪಡ್ಕೊಳ್ತಕ್ಕಂಥದ್ದು ಮತ್ತು ಇದರಲ್ಲಿ ಮಿತಿವ್ಯಯವನ್ನು ಮಾಡ್ತಕ್ಕಂಥದ್ರಲ್ಲಿ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡೋದ್ರ ಮೂಲಕ ಈ ಒಂದು ಹಾಹಾಕಾರವನ್ನು ತಪ್ಪಿಸ್ತಕ್ಕಂಥದಕ್ಕೆ ಮತ್ತು ಜನರ ಬದುಕು ಸುಗಮವಾಗಿ ಸಾಗ್ತಕ್ಕಂಥದಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಎರಡೂ ಸಹ ಸೇರಿ ಪ್ರಯತ್ನ ಮಾಡಬೇಕು ಅಂತೇಳಿ ಹೇಳಿಕೆ ಬಯಸ್ತೇನೆ. ಥ್ಯಾಂಕ್ ಯು. ಈಗೆಲ್ಲ ಬಡವ್ರ ಬಗ್ಗೆ ಎಲ್ಲ ಪೆಟ್ರೋಲ್ ಹಾಕೋದು, ಗಾಡಿ ಎಲ್ಲ ಸೈಕಲ್ ಎಲ್ಲ ಬಂದವ್ರು ಎಲ್ಲರೂ ಈಗ ಗಾಡಿ ತೊಗೊಂಡು ಅಡ್ಡಾಡೋರು ಭಾಳ ಬಸ್ಸಿಗೆ ಅಡ್ಡಾಡೋದು ಎಲ್ಲ ಕಡಿಮೆ ಆಯ್ತಲ್ಲ. ಹಾಗಾಗಿ ಸ್ವಲ್ಪ ಪೆಟ್ರೋಲ್ ರೇಟ್ ಕಡಿಮೆ ಮಾಡಿದರೆ ಚಲೋ ಆಗ್ತದೆ. ಅದು ಸ್ವಲ್ಪ ಕಡಿಮೆ ಮಾಡಿದರೆ ನೋಡಿ ಬಡವ್ರ ಬಗ್ಗೆ ಎಲ್ಲ ಗೌರ್ಮೆಂಟ್ದವ್ರಿಗೆಲ್ಲ ಗೊತ್ತಿದೆಲ್ಲ ಕಡಿಮೆ ಮಾಡಿದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಕಡಿಮೆ ಮಾಡಿದ್ರೆ ಚಲೋ ಆಗ್ತದೆ. ಆಮೇಲೆ ಇದು ಮೋದಿ ಸರ್ ಅವ್ರಿಗೆ ಈಗೆಲ್ಲ ಎಲೆಕ್ಟ್ರಿಕ್ ಗಾಡಿಯವ್ರು ತೆಗ್ದಾರೆ, ಅದು ತೊಗೋಬೇಕು. ಮತ್ತು ಈಗ ಪೆಟ್ರೋಲ್ ಯುದ್ಧ ಆಗ್ಲಿಕ್ಕತ್ತೈತ್ರಿ, ಹಿಂಗೆ ಅದು ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತೈತ್ರಿ. ಈಗ ಅದಕ್ಕೆ ವಾರ್ ಇಫೆಕ್ಟ್ ಆಗಿದ್ದಂಗೆ ಹಿಂಗೆ ಪೆಟ್ರೋಲ್ದ ರೇಟ್ ಜಾಸ್ತಿ ಮತ್ತು ಜಾಸ್ತಿನೇ ಹಾಕೊಂತ ಹೋಗ್ತೈತ್ರಿ. ಅದಕ್ಕೆ ನಂದು ಇದ್ರಲ್ಲೇ ಅಂದ್ರೆ ಈಗ ಎಲೆಕ್ಟ್ರಿಕ್ ಗಾಡಿನೇ ಯೂಸ್ ಮಾಡ್ಬೇಕ್ರಿ.